ಹಿಂದಿನ ವಿಡಿಯೋಲಿ ನೋಡ್ದಂಗೆ ಬೆಂಗಳೂರಿಂದ ಪ್ರಯಾಗರಾಜ್ಗೆ ನಾವು ಆರಾಮಾಗಿ ಗಾಡಿಯಲ್ಲಿ ಹೋದ್ವಿ. ಮೌನಿ ಅಮಾವಾಸ್ಯೆ ಮುಗಿಸ್ಕೊಂಡು ಜನ ಹೊರಬರ್ತಿದ್ರು, ಹಾಗಾಗಿ ಹೆಚ್ಚಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು. ಹಾಗಾಗಿ ಜಸ್ರಾ ಅಂತ ಊರಲ್ಲಿ ಒಂದು ಪಾರ್ಕಿಂಗ್ ಸಿಕ್ತು. ಆ ಪಾರ್ಕಿಂಗಲ್ಲಿ ನಾವು ಗಾಡಿ ಬಿಟ್ಟು ಪ್ರಯಾಗರಾಜ್ ಕಡೆ ಆಟೋ ಇಟ್ಕೊಂಡು ಹೊರಟ್ವಿ. ಸ್ವಲ್ಪ ದೂರ ಆಟೋಲ್ಲಿ ಹೋದ್ವಿ, ಮತ್ತು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ, ಇನ್ನೂ ಸ್ವಲ್ಪ ದೂರ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹೋದ್ವಿ. ಹಾಗೆ ಹಿಂಗೆ ಈ ರೀತಿ ನಾವು ಅರೇಲ್ ಘಾಟು ತಲುಪಿದ್ವಿ. ನೀವು ಮ್ಯಾಪಲ್ಲಿ ನೋಡ್ಬೋದು, ಯಮುನಾ ನದಿ ದಡದಲ್ಲಿದೆ ಅರೇಲ್ ಘಾಟು. ಈಗೋ ಇಲ್ಲಿ ನೋಡಿ, ತುಂಬ ಅಷ್ಟು ಡ್ರೆಸ್ ಚೇಂಜಿಂಗ್ ರೂಮ್ಸ್ ಕೂಡ ಇದೆ. ಅಂದರೆ ಯಾರು ಸ್ನಾನ ಮಾಡಿ ಬರ್ತಾರೋ ಅವ್ರಿಗೆ ಅಲ್ಲೇ ರೂಮ್ ಒಳಗಡೆ ಹೋಗಿ ಡ್ರೆಸ್ಸು ಚೇಂಜ್ ಮಾಡೋದಕ್ಕೂ ಫೆಸಿಲಿಟಿ ಕೂಡ ಇದೆ. ಇದು ಯಮುನಾ ನದಿ. ಅರೇಲ್ ಘಾಟಿಂದ ಸಂಗಮಕ್ಕೆ ಹೋಗೋದಕ್ಕೆ ಈ ದೋಣಿಯವ್ರ ಹತ್ರ ಮಾತಾಡಿದ್ವಿ. ಒಬ್ಬೊಬ್ಬರಿಗೆ 500 ರೂಪಾಯಿ ಅಂತೆ. ಅಂದರೆ ಅರೇಲ್ ಘಾಟಿಂದ ಸಂಗಮಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ವಾಪಸ್ ಕರ್ಕೊಂಬಂದು ಅರೇಲ್ ಘಾಟಿಗೆ ಬಿಡೋದಕ್ಕೆ ಅಂತ. ಸಂಗಮಕ್ಕೆ ಹತ್ತಿರ ಬರ್ತಿರಂಗೆ ಯಮುನಾ ನದಿ ನೀರು ಮತ್ತು ಗಂಗೆಯ ನೀರು ಬಣ್ಣ ಬೇರೆ ಬೇರೆ ಇರೋದು ಕಾಣುತ್ತದೆ. ಈ ಮ್ಯಾಪಲ್ಲಿ ತ್ರಿವೇಣಿ ಸಂಗಮ ನೋಡಬಹುದು. ಒಂದು ಕಡೆಯಿಂದ ಗಂಗೆ, ಇನ್ನೊಂದು ಕಡೆಯಿಂದ ಯಮುನೆ. ನಾವು ಆ ಪಾಯಿಂಟಲ್ಲಿ ಸ್ನಾನ ಮಾಡುವುದೇ ಸರಸ್ವತಿ ನದಿ. ನೀವಿಲ್ಲಿ ನೋಡಬಹುದು, ಎರಡು ನದಿ ಮಧ್ಯೆ ಎಲ್ಲಿ ಸರಸ್ವತಿ ನದಿ ಬರುತ್ತದೆ ಅಲ್ಲಿ ತುಂಬ ಆಳ ಇಲ್ಲ, ಜನರು ನಡೆಯಬಹುದು. ಇದೇ ತ್ರಿವೇಣಿ ಸಂಗಮ. ಸಂಗಮದಲ್ಲಿ ಸ್ನಾನ ಮಾಡಿ ನಾವು ವಾಪಸ್ಸು ಅರೇಲ್ ಘಾಟ್ಗೆ ಬಂದೆವು. ಇಲ್ಲಿ ನೋಡಿ, ರಾತ್ರಿ ಕೂಡ ಎಷ್ಟು ಜನ ಇದ್ದಾರೆ, ಸಂಗಮದಲ್ಲಿ ಸ್ನಾನ ಮಾಡ್ತಿದ್ದಾರೆ. ನಾವು ಬರೀ ತ್ರಿವೇಣಿ ಸಂಗಮ ಸ್ನಾನಕ್ಕೆ ಅಂತ ಬೆಂಗಳೂರಿಂದ ಹೋಗಿದ್ದೆವು. ಹಾಗಾಗಿ ನಾವು ಅಲ್ಲಿ ಉಳ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿಲ್ಲ, ನಾವು ಹಿಂತಿರುಗಿದ್ದೆವು. ಸ್ನಾನ ಮುಗಿದು ಅದೇ ರೀತಿ ಆಟೋದಲ್ಲಿ ನಾವು ಜಸ್ರಾ ಅಂತ ಊರಿಗೆ ಬಂದ್ವಿ. ಅಷ್ಟರೊಳಗೆ ಸ್ವಲ್ಪ ಕತ್ತಲಾಗಿತ್ತು. ನಾವು ಅಲ್ಲಿಂದ ಹೊರಟು ರೇವಾ ಅಂತ ಒಂದು ಮಧ್ಯಪ್ರದೇಶದಲ್ಲಿ ಇರುವ ಊರಿಗೆ ಬಂದು ಅಲ್ಲಿ ಹಾಲ್ಟ್ ಮಾಡಿದೆವು. 4ನೇ ದಿನ ರೇವಾಯಿಂದ ನಾವು ಹೊರಟು ನಿರ್ಮಲ್ ಅಂತ ಒಂದು ಊರು, ಅಲ್ಲಿ ಬಂದು ನೈಟ್ ಹಾಲ್ಟ್ ಮಾಡಿದೆವು. 5ನೇ ದಿನ ನಾವು ನಿರ್ಮಲ್ ಇಂದ ಹೊರಟು ಮಧ್ಯಾಹ್ನ ಹೈದ್ರಾಬಾದ್ ಬೈಪಾಸ್ನಲ್ಲಿ ಊಟ ಮಾಡಿ ಸಂಜೆ ಬೆಂಗಳೂರಿಗೆ ತಲುಪಿದೆವು. ಇದು ನಮ್ಮ 5 ದಿನದ ಕಾರ್ಯಕ್ರಮ. ಬೆಂಗಳೂರಿಂದ ಸುಖವಾಗಿ ಪ್ರಯಾಗರಾಜ್ಗೆ ಹೋಗಿ ಮಹಾಕುಂಭಮೇಳ ಪಾರ್ಟಿಸಿಪೇಟ್ ಮಾಡಿ ಸ್ನಾನ ಮಾಡಿ ಖುಷಿಯಾಗಿ ಹಿಂತಿರುಗಿದೆವು. ಈ ಇಬ್ಬರು ಪುಣ್ಯಾತ್ಮರನ್ನು ನೋಡಿ, ಬೆಂಗಳೂರಿಂದ ಪ್ರಯಾಗರಾಜ್ಗೆ 2 ವೀಲರಲ್ಲಿ ಹೋಗಿ ಸ್ನಾನ ಮುಗಿಸಿ ಬರ್ತಾ ಇದ್ದಾರೆ. ಇವರೇ ಗ್ರೇಟ್ ಪರ್ಸನ್ಸ್. ಕುಂಭಮೇಳ ಇಂದ ಬರ್ತಾ ಇದ್ದೀರಾ?